ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ರೆಸಿಪಿಯೊಂದಿಗೆ ಬಂದೇನೆ. ನಂದು ಹಿಂದಿನ ರೆಸಿಪಿ ನೋಡಿದ್ರೆ ನುಚ್ಚಿನುಂಡೆ ಇತ್ತು, ಹೌದಾ? ಆ ನುಚ್ಚಿನುಂಡೆ ಮಾಡಿದಾಗ ಒಂದಿಷ್ಟು ಮಸಾಲೆ ಉಳಿದಿತ್ತು. ಆ ಮಸಾಲೆಯಿಂದ ನಾನು ಏನು ಮಾಡೀನಿ ಅಂಥೇಳಿ ಇವತ್ತು ನಾನು ನಿಮಗೆ ತೋರಿಸ್ಲಿದ್ದೀನಿ. ನೋಡಿರಿ ಯಾವ ರೀತಿ ಅದು ಮಸಾಲೆ ಉಳಿದದಂತ. ಒಂದು 2ರಿಂದ 3 ನುಚ್ಚಿನುಂಡೆ ಆಗುವಷ್ಟು ಮಸಾಲೆ ಉಳಿದಿತ್ತದು. ನೆಕ್ಸ್ಟ್ ಡೇ ನಾನು ಏನು ಮಾಡಿದೆ, ಅದನ್ನು ಮೊದಲು ಫ್ರಿಜ್ನಾಗ ಇಟ್ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ಅದನ್ನು ತೆಗೆದು ಅದರೊಳಗೆ ಒಂದು 3 ಸ್ಪೂನಷ್ಟು ಚಿರೋಟಿ ರವೆ ಹಾಕಿ ನೀರು ಹಾಕಿ ಕಲಿಸ್ಕೊಂಬಿಡೋಣ ಅಂತ. ತಂಪು ಪೂರ ಹೋಗಿರಬೇಕು. ಆವಾಗ ಅದರೊಳಗೆ ಒಂದು 2ರಿಂದ 3 ಸ್ಪೂನು ಚಿರೋಟಿ ರವೆ ಹಾಕಿ ಫಸ್ಟ್ ಕಲಿಸ್ಕೊಂಬಿಡೋಣ ಅಂತ. ಇದನ್ನು ಅದೇನು ನುಚ್ಚಿನುಂಡೆ ಮಾಡಿದ್ದು ಮಸಾಲೆ ಇತ್ತಲ್ಲ ಮಾಡೋದು, ಅದರೊಳಗೆ 3-4 ಥರ ಮಾಡ್ಬೋದು. ಇವತ್ತು ನಾನು ನಿಮ್ಗೆ ಇದೊಂದು ಹೊಸ ರೆಸಿಪಿ ತೋರಿಸ್ಲಿಕ್ಕತ್ತೇನೆ. ಈಗ ನೋಡಿರಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೇನು ಚಿರೋಟಿ ರವೆ ಹಾಕಿರ್ತೀವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣಂತ. ಯಾಕಂದ್ರೆ ಎಲ್ಲ ಬೇಳೆಗಳಿಗೆಲ್ಲ ಉಪ್ಪು ಹಾಕಿದ್ದೇ ಇತ್ತು ಆಲ್ರೆಡಿ. ಈಗ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಲಿಕ್ಕೆ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಖಾರ ಪುಡಿ ಹಾಕಿದೆ, ಒಂದು ಸ್ವಲ್ಪ ಹಿಂಗೆ ಹಾಕಿದೆ, ಒಂದು 2ರಿಂದ 3 ಚಿಟಿಕೆಯಷ್ಟು ಹಿಂಗೆ ಹಾಕಿ ಚೆಂದಾಗಿ ಇದನ್ನು ಕೈ ಆಡಿಸ್ಕೊಂಬಿಡೋಣ. ನೆನೆಲಿಕ್ಕೆ ಬಿಟ್ಬಿಡ್ಬೇಕು ಇದನ್ನು 5ರಿಂದ 10 ನಿಮಿಷ. ಯಾಕಂದರೆ ಚಿರೋಟಿ ರವೆ ಹಾಕಿರ್ತಿಲ್ವ, ಅದು ಒಂದು ಸ್ವಲ್ಪ ಉಬ್ಬುತ್ತದೆ. ಹಾಗಾಗಿ ಇದನ್ನು ನೆನೆಲಿಕ್ಕೆ ಬಿಟ್ಬಿಡೋಣ ಅಂತ. ಕಲಸಿ ಈ ರೀತಿ ಈಗ ಒಂದು ಪ್ಯಾನ್ ಕಾಯ್ಲಿಕ್ಕಿಟ್ಟೇನೆ, ಅಂದ್ರೆ ಪಡ್ಡಿನ ಹಂಚು ಕಾಯ್ಲಿಕ್ಕಿಟ್ಟೇನೆ. ಈಗ ಏನಿರ್ತದೆ ಅಂದ್ರೆ, ಇದೇನು ಮಸಾಲೆ ಮಾಡ್ಕೊಂಡೇನಲ್ಲ ಅದನ್ನು ಕರಿಬೇಕು ನಾವು. ಆದ್ರೆ ನಾನು ಕರಿಲಿಕ್ಕೆ ಬೇಡ ಅಂದ್ಕೊಂಡು ಈ ರೀತಿ ಪಡ್ಡಿನ ಹಂಚೊಳಗೆ ಮಾಡ್ಲಿಕ್ಕತ್ತೀನಿ. ಫಸ್ಟ್ ಹಂಚು ಕಾಯ್ಲಿಕ್ಕೆ ಇಡೋಣಂತ. ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಮಸಾಲೆ ಹಾಕೋಣಂತ. ಕರೆದ್ರಂತೂ ಭಾರಿ ಟೇಸ್ಟಿ ಇರ್ತದೆ ಇದು. ಆದ್ರೆ ಈಗ ಹಬ್ಬದಾಗೆಲ್ಲ ರಗಡ ಕರೆದಿದ್ದು ತಿಂದುಬಿಟ್ಟಿದ್ವಿ ನಾವು, ಹಾಗಾಗಿ ನಂಗೆ ಕರೀಲಿಕ್ಕೆ ಮನಸ್ಸಿರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಈ ರೀತಿ ಮಾಡಿದೆ, ಟ್ರೈ ಮಾಡಿದೆ ಇದನ್ನು. ನಾನು ಫಸ್ಟ್ ಟ್ರೈ ಮಾಡೀನಿ, ಭಾಳ ಚಲೋ ಆಗಿತ್ತು ಫ್ರೆಂಡ್ಸ್ ಇದು. ಅದಕ್ಕೆ ನಾನು ನಿಮಗೂ ಶೇರ್ ಮಾಡ್ಲಿಕ್ಕತ್ತೀನಿ. ಈಗ ಇದ್ರಾಗ ಏನು ಮಾಡಿದೆ, ಒಂದು ಸ್ವಲ್ಪ ಕಸೂರಿ ಮೇಥಿ ಇತ್ತು ನನ್ನ ಹತ್ರ, ಅದನ್ನು ಹಾಕೇನಿ. ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ದೆ, ಫ್ಲೇವರ್ ಚಲೋ ಬರಲಿ ಅಂತ. ಕೊತ್ತಂಬರಿ ಇತ್ತಂದ್ರೆ ಅದನ್ನು ಹಾಕ್ರಿ, ಸೂಪರ್ ಆಗ್ತದೆ. ಅದಿಲ್ಲ ಅಂಥೇಳಿ ನಾನು ಕಸೂರಿ ಮೇಥಿ ಹಾಕೀನಿ. ಈಗ ಆ ಪಡ್ಡಿನ ಹಂಚೊಳಗೆ ಹಂಚು ಕಾದಿತ್ತು, ಅದ್ರಾಗ ಇದನ್ನು ಹಾಕ್ಲಿಕ್ಕತ್ತೇನೆ. ಹಾಕಿ ಪಡ್ಡಗತ್ತೆ ಇದನ್ನು ಮಾಡ್ಕೊಂಬಿಡೋಣ ಅಂತ. ಈ ಕಸೂರಿ ಮೇಥಿ ಏನದಲ್ಲ, ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಅವರು ಮೆಂತ್ಯ ಸೊಪ್ಪನ್ನು ಬಿಡಿಸಿ ಸ್ವಚ್ಛ ತೊಳೆದು ಸಣ್ಣಗೆ ಹೆಚ್ಚಿ ನೆರಳೊಳಗೆ ಆರಿಸಿ ಅದನ್ನು ಗಡಿಗೆ ಒಳಗೆ ಹಾಕಿಟ್ಬಿಡ್ತಿದ್ರು ಅದನ್ನು. ಆಮೇಲೆ ನಾವು ಯಾವ್ದಾರ ಊರಿಗೆ ಹೋದ್ರೆ ಅಥವಾ ಏನಾದ್ರು ಪಲ್ಯ ಇಲ್ಲ ಅಂದ್ರೆ ಆ ಟೈಮ್ ಒಳಗೆ ಅದರದ್ದು ಮುದ್ದೆ ಪಲ್ಯ ಮಾಡ್ತಿದ್ರು ಮೆಂತ್ಯ ಸೊಪ್ಪಿಂದು. ಭಾಳ ಚಲೋ ಆಗ್ತಿತ್ತು ರೀ ಅವಾಗ. ಇದಕ್ಕೆ ಕಸೂರಿ ಮೇಥಿ ಅಂತಾರೆ ಅನ್ನೋದು ನಮಗೆ ಐಡಿಯಾ ಇರಲಿಲ್ಲ. ಈಗ ನೋಡಿರಿ, ಒಂದು ಮೈ ಆಯ್ತು, ಅದನ್ನು ಈ ರೀತಿ ಟರ್ನ್ ಮಾಡ್ಲಿಕ್ಕತ್ತೇನೆ. ಭಾಳ ಲಘು ಹೇಳ್ತಾವೆ ಇವು. ಇದು ಪ್ರಮಾಣ ಜಾಸ್ತಿ ಇತ್ತು ನುಚ್ಚಿನುಂಡೆ ಮಸಾಲೆದು ಅಂತಂದರೆ ನಾನು ಏನು ಚಿರೋಟಿ ರವೆ ಹಾಕ್ತಿದ್ದಿಲ್ಲ, ಆದರೆ ಸ್ವಲ್ಪ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಹಾಕಿದೆ. ನೀವು ಹಾಗೆ ಕೂಡ ಮಾಡ್ಬೋದು, ಚಿರೋಟಿ ರವೆ ಹಾಕದೇನು ಈ ರೀತಿ ಮಾಡ್ಕೋಬೋದು. ಅದು ನೀವು ಫಸ್ಟ್ ನಂದು ಹಿಂದಿನ ಚಾನಲ್ ಅಂದರೆ ಹಿಂದಿನ ವಿಡಿಯೋ ನೋಡಬೇಕಾಗ್ತದೆ. ನುಚ್ಚಿನುಂಡೆ ನಾ ಹೆಂಗೆ ಮಾಡೇನಂತ, ಆ ಮಸಾಲೆ ಎಲ್ಲ ಹೆಂಗೆ ಮಾಡ್ಕೊಂಡೇನೆ ಅಂಥೇಳಿ ನೋಡಿಕೊಂಡ್ರೆ ಗೊತ್ತಾಗ್ಬಿಡ್ತದೆ ನಾನು ಅದರೊಳಗೆ ಏನೇನು ಹಾಕಿದ್ದೆ ಅಂಥೇಳಿ. ಈಗ ಅದು ಆಗೋ ತನಕ ನಾನು ಬೇಳೆ ಬೇಯಿಸಿಟ್ಕೊಂಡೇನಿ, ಒಂದು ಬಟ್ಲದಷ್ಟು ಬೇಳೆ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನೆ. ಈಗ ಒಂದು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೀನಿ, ಅದ್ರೊಳಗೆ 1 ಚಮಚ ಎಣ್ಣೆ ಹಾಕಿದ್ದೆ, ಅದರೊಳಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೆ. ಅದು ಚಟಪಟ ಅನ್ನೋದ್ರಾಗ ಇದು ಆಗ್ಯದೇನೋ ಅಂಥೇಳಿ ಚೆಕ್ ಮಾಡ್ಲಿಕ್ಕತ್ತೀನಿ. ಮೇಲೆ ಕ್ರಿಸ್ಪಿ ಆಗಿರ್ತದೆ, ಒಳಗೆ ಮೆತ್ತಗಿರ್ತದೆ, ಭಾಳ ಚಲೋ ಆಗಿರ್ತಾವೆ ಪಡ್ಡು. ಹಂಗೆ ಕೂಡ ನೀವು ತಿನ್ಬೋದು ಇದನ್ನು. ಅದ್ರ ಸಾಲಂಗಿಲ್ಲ, ಇದು ಒಂದು ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಆಗ್ತಿತ್ತು. ಅದಕ್ಕೆ ನಾನು ಈ ರೆಸಿಪಿ ಮಾಡ್ಲಿಕ್ಕತ್ತೇನೆ. ಈಗೇನಾಯ್ತು ಚಟಪಟ ಅಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕಿದೆ, ಅರಿಶಿನ ಪುಡಿ ಹಾಕಿದೆ, ಹಿಂಗೆ ಹಾಕಿದೆ. ಅದೊಂದು ಸ್ವಲ್ಪ ಕರೆದಂಗೆ ಆಗಬೇಕು. ಆವಾಗ ಟೊಮೆಟೊ ಪ್ಯೂರಿ ಹಾಕೀನಿ. ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ನಾ, 5ರಿಂದ 6 ಟೊಮೆಟೊದ್ದು, ಅದನ್ನು ಹಾಕ್ಲಿಕ್ಕತ್ತೇನೆ. ನಾವೊಂದು ವಿಡಿಯೋ ತೋರಿಸೋದಲ್ಲದೆ ಟಿಪ್ಸ್ ಕೂಡ ಹೇಳ್ತಿರ್ತೀನಿ, ನಿಮಗೆ ಉಪಯೋಗ ಆಗ್ತದಂತ ಅಂದ್ಕೊಂಡೇನಿ. ಈಗ ನೋಡಿರಿ, ಇದು ಆಲ್ರೆಡಿ ಆಯಿತು, ಪಡ್ಡಾಯಿತು. ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ಅಂತ. ಏನಿರ್ತದಂದ್ರೆ ಇದನ್ನು ಕರಿತಾರೆ, ಎಣ್ಣೆ ಒಳಗೆ ಕರೆದು ಪಕೋಡಾಗತ್ತೆ ಮಾಡಿಟ್ಕೋತಾರೆ. ಆದ್ರೆ ಕರಿಯೋದು ಬೇಡ ಅನ್ನೋದಕ್ಕೆ ನಾನು ಪಡ್ಡು ಹಂಚೊಳಗೆ ಹಾಕ್ಲಿಕ್ಕತ್ತೇನೆ ಇದನ್ನು. 2 ಬ್ಯಾಚ್ ಆಗುವಷ್ಟು ಮಸಾಲೆ ರೆಡಿ ಇತ್ತದು, ಹಾಗಾಗಿ ನಾನು 2 ಬ್ಯಾಚ್ ಮಾಡಿ ತಗೊಂಡೇನಿ. ಭಾಳ ಚಲೋ ಆಗಿತ್ತು ಇದು ರೆಸಿಪಿ.
ಕೋಫ್ತಾ ಕರಿ ಅಂಥೇಳಿ ಅಂತಾರೆ ನಾರ್ತ್ ಕಡೆ ಎಲ್ಲ. ನಾವೆಲ್ಲ ಇದಕ್ಕೆ ಸಂಡಿಗೆ ಹುಳಿ ಅಂತ ಹೇಳ್ತೀವಿ. ಅಂದ್ರೆ ನಾನು ಈಗಿನ ರೆಸಿಪಿ ನಿಮಗೆ ತೋರಿಸ್ಲಿಕ್ಕತ್ತೇನಲ್ಲ, ಅದಕ್ಕೆ ಸಂಡಿಗೆ ಹುಳಿ ಅಂತ ಕರೀತಾರೆ. ನಮ್ಮ ಅಜ್ಜಿಯವರೆಲ್ಲ ಸಂಡಿಗೆ ಗೊಜ್ಜು ಅಂತ ಮಾಡ್ತಿದ್ರು. ಈಗ ನಾನು ನಿಮ್ಗೆ ಇದನ್ನು ಹುಳಿ ಒಳಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಲಿಕ್ಕತ್ತೇನೆ. ಅದೇನು ಎಲ್ಲ ಮಸಾಲೆ ಹಾಕಿದೆ. ಪಟ್ಲಕ್ಕೆ ಒಂಚೂರು ಏನು ಹತ್ಕೊಂಡಿತ್ತಲ್ಲ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡೀನಿ. ಅದನ್ನು ಈ ಹುಳಿಗೆ ಹಾಕೊಂಡ್ಬಿಡೋಣ ಅಂತ, ಮಸಾಲೆಯನ್ನು ಹಾಕಿನಲ್ಲ ಬುಟ್ಟಿಗೆ, ಅದಕ್ಕೆ ಹಾಕೊಂಡ್ಬಿಡೋಣ. ಈಗ ಇದು ಮಸಾಲೆ ಎಲ್ಲ ಬೆಂದಿತ್ತು, ಟೊಮೆಟೊ ಎಲ್ಲ ಹಾಕಿದ್ನಲ್ಲ, ಅದೊಂದು ಸ್ವಲ್ಪ ಕರ್ದಂಗೆ ಆಗಿತ್ತು ಎಣ್ಣೆ ಒಳಗೆ ಅಂತೇಳಿ ಅದಕ್ಕೆ ತೊಗರಿಬೇಳೆ ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೀನಿ. ಈಗ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳೋದು. ಅಂದರೆ ನಮಗೆ ಎಷ್ಟು ಬೇಕು ಹುಳಿ ಅಷ್ಟು ನೋಡಿ ನೀರು ಹಾಕ್ಕೊಂಡು, ಈಗ ಒಂದು 2 ಚಮಚದಷ್ಟು ಖಾರ ಪುಡಿ, ಒಂದು 2 ಚಮಚದಷ್ಟು ಮಸಾಲೆ ಪುಡಿ ಅಥವಾ ಸಾಂಬಾರು ಪೌಡರ್ ಯಾವ ರೀತಿ ಮಾಡೋದು ಅಂಥೇಳಿ ನಾನು ನಮ್ಮ ಚಾನೆಲ್ ಒಳಗೆ ಅದ, ನೀವು ನೋಡ್ಕೋಬೋದು. ಆ ಮಸಾಲೆ ಪುಡಿನ ಹಾಕೇನೆ ಇದಕ್ಕೆ ಹಾಕಿ ಚೆನ್ನಾಗಿ ಇದು ಕುದಿಬೇಕು. ಕೋಫ್ತಾ ಕರಿ ಅಂತ ಕೂಡ ಇದಕ್ಕೆ ಕರೀತಾರೆ ಈ ನಾ ಮಾಡ್ತಿರೋ ರೆಸಿಪಿಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಒಂದು ಸ್ವಲ್ಪ ಬೆಲ್ಲ ಹಾಕಿದೆ, ಯಾಕಂದರೆ ಟೊಮೆಟೊ ಹಾಕಿದ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕೀನಿ ಇದಕ್ಕೆ. ಈಗ ನೋಡಿರಿ ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಆಲ್ರೆಡಿ ಇಲ್ಲಿ ಪಡ್ಡುಗಳು ರೆಡಿ ಆಗ್ಯಾವ ನಾನು ಮಾಡಿಟ್ಟಿದ್ದು. ಆಫ್ ಮಾಡಿದೆ ನಾನು ಅದನ್ನು, ಹಂಚು ರೆಡಿ ಆಗ್ಯದ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದದ, ಯಾಕಂದ್ರೆ ಖಾರ ಪುಡಿ ಹಾಕಿವಲ್ಲ, ಕಲರು ಚೆನ್ನಾಗಿ ಬಂದದ. ಮೇಲೆ ಕ್ರಿಸ್ಪಿ ಇರ್ತದೆ, ಒಳಗೆ ಮೆತ್ತಗಿರ್ತದೆ, ಭಾಳ ಟೇಸ್ಟಿಯಾಗಿರ್ತದೆ ಇದು. ಹಾಗೆ ಕೂಡ ನಾವು ತಿನ್ಬೋದು. ನಾನು ನೋಡಿರಿ ನಾನು ಒಂದು ಕಟ್ ಮಾಡಿ ತೋರಿಸ್ಲಿಕ್ಕೆ ನಿಮ್ಗೆ ಹೆಂಗೆ ಆಗ್ಯದ ಅಂತೇಳಿ. ಈಗೇನು ಇದು ಹುಳಿ ಕುದಿಲಿಕ್ಕತ್ತಿತ್ತಲ್ಲ, ಒಂದು 5ರಿಂದ 10 ನಿಮಿಷ ಸಣ್ಣ ಉರಿ ಒಳಗಿಟ್ಟು ಚೆಂದಾಗಿ ಕುದಿಸಿದೆ. ಇನ್ನು ಆರಿಸ್ತೀವಿ ಅನ್ನೋ ಮುಂದೆ ಇವೇನು ಮಾಡಿಟ್ಕೊಂಡಿದ್ನಲ್ಲ ಪಡ್ಡುಗಳು, ಅಂದ್ರೆ ಮಸಾಲೆದು, ಅದನ್ನು ಇದ್ರೊಳಗೆ ಹಾಕ್ಲಿಕ್ಕತ್ತೀನಿ. ಹಾಕಿ ಚೆನ್ನಾಗಿ ಕೈ ಆಡಿಸಿ 2 ನಿಮಿಷ ಕುದಿಸಿ ಮುಚ್ಚಿಟ್ಬಿಡೋದು. ಮೊದಲು ಅಳ್ಳಕ್ಕಿರ್ತದೆ, ಆರ್ದಂಗೆ ಗಟ್ಟಿ ಆಗ್ತದೆ. ಈಗ ನೋಡಿರಿ ಒಂದು ಪ್ಲೇಟಿಗೆ ಬಿಸಿ ಬಿಸಿ ಅನ್ನ ಹಾಕಿ ಅದರ ಮೇಲೆ ಹುಳಿ ಹಾಕ್ಕೊಂಡು, ಅದರ ಮೇಲೆ ಅಂದರೆ ಕೋಫ್ತಾ ಹುಳಿ ಅಥವಾ ಸಂಡಿಗೆ ಹುಳಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರ್ತದೆ. ನೀವು ಒಂದು ಸಲ ಮಾಡಿ ನೋಡಿರಿ ಇದನ್ನು. ಈಗ ಏನಾದರೂ ಹೋಳು ಇಲ್ಲಪ್ಪ ಮನೆ ಒಳಗೆ ಅಂದಾಗ ಈ ರೀತಿ ಬೇಳೆಗಳನ್ನು ನೀವು ನೆನೆ ಹಾಕಿ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಬಹಳಷ್ಟು ಜನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ಜನ ಕಮೆಂಟ್ ಮಾಡ್ಲಿಕ್ಕತ್ತೀರಿ, ತುಂಬ ಧನ್ಯವಾದಗಳು ಅವರಿಗೆ. ಪ್ಲೀಸ್ ನನ್ನ ಚಾನಲನ್ನು ಶೇರ್ ಮಾಡಿರಿ, ನನ್ನ ವೀಡಿಯೋಸನ್ನೆಲ್ಲ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ. ಅಲ್ಲೇ ಬೆಲ್ ಬಟನ್ ಇರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಆಲ್ ಅಂತ ಬರ್ತದೆ. ಅಲ್ಲೇ ಪ್ರೆಸ್ ಮಾಡಿದರೆ ನಾವು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಮಗದೊಮ್ಮೆ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಂದಿಗೆ ಸಿಗ್ತೀನಿ. ನಮಸ್ಕಾರ.